ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಪ್ರೂವ್ ದಟ್ ಜಿಯೋಡೆಸಿಕ್ಸ್ ಆನ್ ಎ ಪ್ಲೇನ್ ಆರ್ ಸ್ಟ್ರೈಟ್ ಲೈನ್ ಅಂತ ಕೇಳಿದ್ರೆ ಯಾವ ಥರ ಮಾಡಬೇಕು? ಸೊಲ್ಯೂಷನ್: ಲೆಟ್ y is equal to y of x be a curve joining two points P x1 comma y1 and Q x2 comma y2 in the x over y plane. We know that the arc length between P and Q is given by I is equal to integral of x1 to x2 ds. ನೋಡಿ, ಸ್ಟಾರ್ಟ್ ಮಾಡೋದು ಯಾವ ಥರ. ಲೆಟ್ y is equal to y of x ಅಂತ ಬಂದು ಒಂದು ಕರ್ವ್ ಅಂದ್ಕೊಳ್ಳಿ, ಜಾಯ್ನಿಂಗ್ ಟೂ ಪಾಯಿಂಟ್ಸ್ P ಆ್ಯಂಡ್ Q. P ಬಂದು ಕೋಆರ್ಡಿನೇಟ್ x1 y1 ಆ್ಯಂಡ್ Q ಬಂದು x2 y2 ಇನ್ ದ xy ಪ್ಲ್ಯಾನ್ ಅಂದ್ಕೊಳ್ಳಿ. ವಿ ನೋ ದಟ್ ಆರ್ಕ್ ಲೆಂತ್ ಬಿಟ್ವೀನ್ ದ P ಆ್ಯಂಡ್ Q ಇಸ್, ಇದಕ್ಕೆ ಫಾರ್ಮುಲಾ ಆರ್ಕ್ ಲೆಂತ್ಗೆ ಇದು ಎಲಿಮೆಂಟ್ರಿ ಲೆಂತ್ನ ಆ್ಯಡ್ ಮಾಡ್ಕೊಂಡು ಹೋದರೆ P ಇಂದ Q ಗಂಟ ಆರ್ಕ್ ಲೆಂತ್ ಬಂದು ಆರ್ಕ್ ಲೆಂತ್ ಆಗುತ್ತೆ. ನಾಯಿ ಅಂತ ಡಿನೋಟ್ ಮಾಡ್ಕೋಬೋದು ನಾವು. ಈಗ ಇದಾದಮೇಲೆ ಏನು ಮಾಡ್ಬೇಕು ನೀಟಾಗಿ ನೋಡ್ಕೊಳ್ಳಿ. I is equal to x1 to x2 ds ಬದಲು ds by dx ಇಂಟು dx ಅಂತ ಬರ್ಕೊಳ್ಳೋಣ. ಈಗ ds by dx ಅಂದರೆ ಗೊತ್ತು ನಮಗೆ. ds by dx ಅಂದ್ರೆ ರೂಟ್ ಆಫ್ ಜ್ಞಾಪಕ ಇಟ್ಕೊಳ್ಳಿ. ds by dx ಅಂದರೆ ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್ ಅಂತ. ಇದು ಜ್ಞಾಪಕ ಇಟ್ಕೋಬೇಕು ಫಾರ್ಮುಲಾ. ಇದೇನಾಗುತ್ತೆ, I is equal to x1 to x2 ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್ dx. ಇದನ್ನ ಎಫ್ ಆಫ್ ಅಂತ ತಗೊಳ್ಳೋಣ. ಲೆಟ್ ಎಫ್ ಆಫ್ x y ಡ್ಯಾಶ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್. ಈಗ ಇಲ್ಲಿ ಡೋ ಎಫ್ ಬೈ ಡೋ ವೈ ಮಾಡ್ಕೊಳ್ಳಿ ಮೊದಲು. ಡೋ ಎಫ್ ಬೈ ಡೋ ವೈ 0 ಬಿಕಾಸ್ ವೈ ಇಲ್ಲ ಅದಕ್ಕೆ. ಈಗ ನೆಕ್ಸ್ಟ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಮಾಡ್ಕೋಬೇಕು. ಇಲ್ಲಿ ವೈ ಡ್ಯಾಶ್ ಇದೆ ಅದಕ್ಕೆ 1 ಬೈ ರೂಟ್ ಆಫ್ ಬಂದರೆ 1/2 ರೂಟ್ ಆಫ್ ಬರ್ಕೋಬೇಕು. ಆಮೇಲೆ ಒಳಗಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1ಗೆ 0, ವೈ ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್. ಏನಾಗುತ್ತೆ, ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು 2y ಡ್ಯಾಶ್ ಬೈ 2 ಇಂಟು ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. 2 ಕ್ಯಾನ್ಸಲ್. ಏನು ಮಾಡಬೇಕು, ಇದಾದ ತಕ್ಷಣ ಯೂಲರ್ಸ್ ಈಕ್ವೇಷನ್ ಈಸ್ ಗಿವನ್ ಬೈ ಫಾರ್ಮುಲಾ ಜ್ಞಾಪಕ ಇಟ್ಕೊಬಿಡಿ. ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು 0. ವಿ ನೋ ದಟ್ ಡೋ ಎಫ್ ಬೈ ಡೋ ವೈ ಈಸ್ 0 ಮೈನಸ್ ಡಿ ಐ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ವೈ ಡ್ಯಾಶ್ ಬೈ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ನೋಡಿ, ಮೈನಸ್ ಈ ಕಡೆ ಹೋಗ್ಬಿಡುತ್ತೆ. ಡಿ ಬೈ ಡಿ ಎಕ್ಸ್ ಆಫ್
y dash by root of 1 plus y dash square is equal to 0. ಇದು ನೋಡಿ, ಡೋ ಎಫ್ ಬೈ ಡೋ ವೈ ಅಂದರೆ 0 ಮೈನಸ್ ಡಿ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅನ್ನು ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಆನ್ ಇಂಟಿಗ್ರೇಷನ್ ನೋಡಿ, ಇಂಟಿಗ್ರೇಷನ್ ಡಿ ಬೈ ಡಿ ಎಕ್ಸ್ ಮಾತ್ರ ತೆಗಿಬೇಕು. ಇದು ಉಳಿಯುತ್ತೆ ವೈ ಡ್ಯಾಶ್ ಬೈ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಅಂತ ತಗೊಳ್ಳೋಣ. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಹೇಳಿ, ವೈ ಡ್ಯಾಶ್ ಈಸ್ ಈಕ್ವಲ್ ಟು ಕೆ ಇಂಟು ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಲ್ಲಿ ವೈ ಡ್ಯಾಶ್ಗೆ ವೈ ಡ್ಯಾಶ್ ಸ್ಕ್ವೇರ್ ಕೆ ಸ್ಕ್ವೇರ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಇಲ್ಲಿ ವೈ ಡ್ಯಾಶ್ ಸ್ಕ್ವೇರ್ನ ಸಾಲ್ವ್ ಮಾಡಬೇಕು. ಯಾವ ಥರ ನೋಡ್ಕೊಳ್ಳಿ, ಈ ವೈ ಡ್ಯಾಶ್ ಸ್ಕ್ವೇರ್ ಹಂಗೆ ಇರಲಿ. ಕೆ ಸ್ಕ್ವೇರ್ ಇಂಟು 1 ಅಂದರೆ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಇಂಟು ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಇದನ್ನ ಈ ಕಡೆ ತಗೋಬಿಡಿ. ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ವೈ ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್. ವೈ ಡ್ಯಾಶ್ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ 1 ಮೈನಸ್ ಕೆ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಇದನ್ನ ಈ ಕಡೆ ಕಳಿಸ್ಕೊಡೋಣ. y dash square is equal to k square by 1 minus k square, that is nothing but y dash is equal to root of k square by 1 minus k square ಆಗುತ್ತೆ. ಈಗ y dash is equal to m where ಇಲ್ಲಿ let y dash is equal to m ಅಂತ ಬರ್ಕೊಳ್ಳಿ. where m ಅಂದರೆ ರೂಟ್ ಆಫ್ ಕೆ ಸ್ಕ್ವೇರ್ ಬೈ 1 ಮೈನಸ್ ಕೆ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಬಂದ ತಕ್ಷಣ ಇನ್ನೊಂದು ಸತಿ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಆನ್ ಇಂಟಿಗ್ರೇಷನ್ ವೈ ಡ್ಯಾಶ್ಗೆ ಇಂಟಿಗ್ರೇಷನ್ ಏನು ವೈ, ಎಮ್ಗೆ ಎಮ್ ಎಕ್ಸ್ ಪ್ಲಸ್ ಸಿ ವಿಚ್ ಇಸ್ ಸ್ಟ್ರೈಟ್ ಲೈನ್. ಇಷ್ಟು ಮಾಡಬೇಕು. ಈಗ ನೋಡಿ, prove that geodesics on a plane or straight line. ಈ ಥರ ಕ್ವಶನ್ ಕೊಟ್ಟರೆ let y is equal to y of x be a curve joining 2 points P and Q in the x over y plane ಅಂತ ಅವರು. we know that the arc line between P and Q is given by formula ಇದು. ಈಗ ds by dx dx, here ds by dx is root of 1 plus y dash square. ಆಮೇಲೆ ಅದನ್ನ ಎಫ್ ಅಂತ ತಗೋಬೇಕು. ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಡೋ ಎಫ್ ಬೈ ಡೋ ವೈ ಅಂದರೆ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ರೂಟ್ ಬಂದರೆ 1/2 ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. 1ಗೆ 0, ವೈ ಡ್ಯಾಶ್ ಸ್ಕ್ವೇರ್ಗೆ 2 ವೈ ಡ್ಯಾಶ್. ನೆಕ್ಸ್ಟ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಹಂಗೆ ಇರಲಿ. ಈ 2 ಕ್ಯಾನ್ಸಲ್ ಆದರೆ ವೈ ಡ್ಯಾಶ್ ಬೈ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಯೂಲರ್ಸ್ ಈಕ್ವೇಷನ್ ಈಸ್ ಗಿವನ್ ಬೈ ಫಾರ್ಮುಲಾ ಇದು. ಇಲ್ಲಿ ಡೋ ಎಫ್ ಬೈ ಡೋ ವೈ ಅಂದರೆ 0 ಮತ್ತು ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಇದು. ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಇದು ಮಾಡಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ. ಈಗ ಇಂಟಿಗ್ರೇಷನ್ ಮಾಡ್ಕೋಬೇಕು. ಆವಾಗ ಇಲ್ಲಿ ಡಿ ಬೈ ಡಿ ಎಕ್ಸ್ ಹೋಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ನ ಕೆ ಅಂತ ಬರ್ಕೋಬೇಕು. ವೈ ಡ್ಯಾಶ್ ಇದನ್ನ ಈ ಕಡೆ ಕಳಿಸ್ಬಿಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ವೈ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಇಲ್ಲಿ ರೂಟ್ ಹೋಗುತ್ತೆ. ಆಮೇಲೆ ವೈ ಡ್ಯಾಶ್ನ ಒಂದು ಕಡೆ ಮಾಡೋದು ಕೆ ಸ್ಕ್ವೇರ್ ಇಂಟು 1 ಕೆ ಸ್ಕ್ವೇರ್. ಇದನ್ನ ಒಂದು ಕಡೆ ತೊಗೊಂಡು ವೈ ಡ್ಯಾಶ್ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಆಮೇಲೆ ಇದನ್ನ ಈ ಕಡೆ ಕಳಿಸಾದ್ಮೇಲೆ ವೈ ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಥರ ಬರುತ್ತೆ. ವೈ ಡ್ಯಾಶ್ ರೂಟ್ ಆಗುತ್ತೆ. ಇದನ್ನ ಎಮ್ ಅಂತ ತೊಗೊಳ್ಳಿ. ಲಾಸ್ಟಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ವಿಚ್ ಇಸ್ ಸ್ಟ್ರೈಟ್ ಲೈನ್.